ಓಂ ನಮೋ ನಾರಾಯಣಾಯ. ನಮಸ್ತೆ ವೀಕ್ಷಕರೇ, ತುಲಾ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ಈ ತಿಂಗಳು ನಿಮ್ಮ ಮನಸ್ಸು ಜೀವನದಲ್ಲಿ ಇನ್ನ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ತಿರುತ್ತೆ. ಆದರೆ ನಿಮ್ಮ ಬಗ್ಗೆನೇ ನಿಮಗೆ ನಂಬಿಕೆ ಇರಲ್ಲ. ಖಂಡಿತವಾಗ್ಲೂ ಈ ತಿಂಗಳು ನಿಮಗೆ ಭಾಗ್ಯೋದಯ ಆಗತ್ತೆ. ನೀವು ತುಂಬಾ ಕಡೆ ಸುತ್ತಾಡ್ಕೊಂಡು ನಿಮ್ಮ ಕೆಲಸಗಳನ್ನ ಸಾಧನೆ ಮಾಡ್ಕೋತೀರಾ. ಬೇರೆ ಬೇರೆ ದೇಶಗಳಿಗೂ ಕೂಡ ಪ್ರವಾಸ ಮಾಡೋ ಸಾಧ್ಯತೆ ಇದೆ. ಬೇರೆ ದೇಶದಲ್ಲಿ ಏನಾದ್ರೂ ನೀವು ಹೂಡಿಕೆ ಅಥವಾ ವ್ಯಾಪಾರ ವ್ಯವಹಾರ ಮಾಡಿದ್ರೆ ಖಂಡಿತವಾಗ್ಲೂ ಲಾಭಗಳಾಗತ್ತೆ. ನಿಮ್ಮ ತಂದೆ ಮಾತನ್ನ ನೀವು ಕೇಳಬೇಕಾಗತ್ತೆ. ಪಿತ್ರಾರ್ಜಿತ ಆಸ್ತಿ ಕೂಡ ನಿಮ್ಗೆ ಲಭ್ಯವಾಗತ್ತೆ. ನಿಮ್ಮ ತಂದೆಯಿಂದ ಬಿಸ್ನೆಸ್ ಅಲ್ಲಿ ನೆರವು ಸಿಗುತ್ತೆ. ಅತಿಯಾದ ಬುದ್ಧಿ ಇದೆ ಅಂತ ಬೇರೆಯವರಿಗೆ ತೊಂದರೆ ಕೊಡಬಾರ್ದು. ನೀವು ತೊಂದರೆ ಕೊಟ್ಟಿದ್ದೇ ಆದ್ರೆ ಒಂದು ತಿಂಗಳಲ್ಲಿ ಆ ಕರ್ಮಗಳನ್ನ ನೀವು ಅನುಭವಿಸ್ತೀರಾ. ನಿಮ್ಮ ಉದ್ಯೋಗದಲ್ಲಿ ಹೊಸ ಪ್ರಾಜೆಕ್ಟ್ ಸಿಗ್ಬೋದು. ನಿಮ್ಮ ಕೆಲಸದಲ್ಲಿ ಒಳ್ಳೆಯ ಹೆಸರು ಹಾಗೂ ಕೀರ್ತಿ ಪ್ರತಿಷ್ಠೆಗಳು ಸಿಗುತ್ತೆ. ಭಾಗ್ಯಸ್ಥಾನದಲ್ಲಿ 3 ಶುಭಗ್ರಹಗಳಿರೋದ್ರಿಂದ ಮದುವೆ ವಿಚಾರದಲ್ಲಿ ಎಲ್ಲ ಒಳ್ಳೇದಾಗತ್ತೆ. ಆದರೆ ನಿಮ್ಮ ಪಾರ್ಟ್ನರ್ಸ್ ನಿಮ್ಮಕ್ಕಿಂತ ಡಾಮಿನೆಂಟ್ ಇರ್ತಾರೆ. ನೀವು ಅವ್ರ ಜೊತೆ ಅಡ್ಜಸ್ಟ್ ಆಗಲಿಲ್ಲ ಅಂದ್ರೆ ನಿಮ್ಮ ನೆಮ್ಮದಿನೇ ಹಾಳಾಗೋದು. ಜೂನ್ 20ರ ತನಕ ದೇವರು ನಿಮಗೆ ಹಲವಾರು ಪರೀಕ್ಷೆಗಳನ್ನ ಇಡ್ತಾರೆ. ನಂತರ ಎಲ್ಲಾ ರೀತಿಯ ಅದ್ಭುತಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಯಾರ್ಯಾರು ಮಾತಾಡ್ಸ್ತಿರಲ್ಲ ಅವರೆಲ್ಲ ನಿಮ್ಗೆ ಮಾತಾಡ್ಸೋ ಸಾಧ್ಯತೆ ಇದೆ. ನಿಮ್ಮ ಪ್ರೀತಿ ಕಿತ್ತೋಗಿದ್ರು ಕೂಡ ಈ ತಿಂಗಳು ಸರಿ ಹೋಗುತ್ತೆ. ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಸೋಮವಾರದಂದು ಶಿವನಿಗೆ ಕ್ಷೀರಾಭಿಷೇಕ ಮಾಡಿಸೋದ್ರಿಂದ ಪರಿಹಾರಗಳಾಗತ್ತೆ.